18th August 2018, bari 2 dedicated teachers, bari 2 students, and one very, very small classroom and a big dream. That is, dream to teach and dream to make civil engineering students as successful achievers in Karnataka Civil Engineering Government exam started on this day, 8 years ago. Yes, so ivattu it is 8th anniversary of Sandpoint Institute Belagavi. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾನು ಸ್ವಲ್ಪ ಜರ್ನಿ ಶೇರ್ ಮಾಡ್ಬೇಕಂತೂ ಬಿಕಾಸ್ ಟುಡೇ ಐ ಆಮ್ ರೀಕಲೆಕ್ಟಿಂಗ್ ಆಲ್ ದೋಸ್ ಮೈ 8 years ಬಿಫೋರ್ ಅದು ಏನೇನು ನಂದು ಜರ್ನಿ ಇತ್ತು, ಹೌ ಇಟ್ ಸ್ಟಾರ್ಟೆಡ್. ಸೊ ಆ ಇಬ್ಬರು ಸ್ಟೂಡೆಂಟ್ಸ್ ಯಾರಿದ್ರು, ಹೌ ದೇ ಟ್ರಸ್ಟೆಡ್ ಎವ್ರಿಥಿಂಗ್. ಐ ಜಸ್ಟ್ ವಾಂಟ್ ಟು ಶೇರ್ ಮೈ ಫೀಲಿಂಗ್ಸ್ ವಿತ್ ಯು ಟುಡೇ. ಸೊ ನಾನು ಇಂಜಿನಿಯರಿಂಗ್ BSc ಬಾಗಲಕೋಟೆ ಒಳಗೆ ಮಾಡಿದ್ನಿ. ಅದು ಮುಗಿದ ತಕ್ಷಣ MTech NITK ಸೂರತ್ಕಲ್ ಒಳಗೆ ಮಾಡಿದ ಮೇಲೆ ನನಗೆ ಟೀಚಿಂಗ್ ಅನ್ನೋದು ಒಂದು ಪ್ಯಾಷನ್ ಇತ್ತು ರೈಟ್ ಫ್ರಮ್ ಮೈ ಇಂಜಿನಿಯರಿಂಗ್. ಸೊ ಆ ಟೈಮ್ ಒಳಗೆ MTech ಮುಗಿದ ತಕ್ಷಣ ದೆನ್ ಐ ಗಾಟ್ ಆನ್ ಅಪಾರ್ಚುನಿಟಿ ಟು ವರ್ಕ್ ಆ್ಯಸ್ ಫ್ಯಾಕಲ್ಟಿ ಇನ್ KLE ಇಂಜಿನಿಯರಿಂಗ್ ಕಾಲೇಜ್ ಬೆಲ್ಗಾಮ್. ಸೊ ನಂದು MTech ಮುಗಿದು ಎಕ್ಸಾಕ್ಟ್ಲಿ 15 daysಕ್ಕೆ ನಾನು ಜಾಯ್ನ್ ಆದ್ನಿ ಅಲ್ಲಿ ಫ್ಯಾಕಲ್ಟಿಯಾಗೆ. ಸೊ ನಂದು ವೆರಿ ಫಸ್ಟ್ ಕ್ಲಾಸ್, ಸೊ ಇಫ್ ಐ ರಿಮೆಂಬರ್ ದ್ಯಾಟ್ ವೆರಿ ಕ್ಲಿಯರ್ಲಿ. ಸೊ HOD ಡಾಕ್ಟರ್ KB ಪ್ರಕಾಶ್ ಸರ್ ಇದ್ದರು. ಸೊ ಅವರು ಹೋಗಿ 5th ಸೆಮ್ ಹೈವೇ ಇಂಜಿನಿಯರಿಂಗ್ ನಾನು ಟೀಚ್ ಮಾಡೋದಿತ್ತು. ಸೊ ಅವ್ರು ಹೋಗಿ ಸ್ಟೂಡೆಂಟಿಗೆ ಇಂಟ್ರಡ್ಯೂಸ್ ಮಾಡಿದರು, ಲೈಕ್ ಇವತ್ತು ಹೊಸ ಮೇಡಮ್ ನಿಮ್ಗೆ ಟೀಚ್ ಮಾಡೋರಿದವರು ಜಾಯ್ನ್ ಆಗಿರುತ್ತಂದು. ಸೊ ದ್ಯಾಟ್ ಟೆನ್ಷನ್ ಪ್ಯಾನಿಕ್ ವಾಸ್ ಇನ್ ಮೀ. ದ್ಯಾಟ್ ಈಸ್ ಫಸ್ಟ್ ಟೈಮ್ ಐ ಆಮ್ ಫೇಸಿಂಗ್ ದ ಸ್ಟೂಡೆಂಟ್ಸ್ ಅಂತಂದು. ಸೊ ಐ ಥಿಂಕ್ ದೇರ್ ವರ್ 60+ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಸೊ ಇಷ್ಟು ಟೆನ್ಷನ್ ಆಗಿತ್ತದ, ನನಗೆ ಒಂದು ವರ್ಡೂ ಹೇಳಕ್ಕೆ ಬರೋವಲ್ತಾಗಿತ್ತು. ಸೊ ನನ್ನ ಕ್ಲಾಸಿಗೆ ಹೋದ ತಕ್ಷಣ ಎಲ್ಲ ಸ್ಟೂಡೆಂಟ್ಸ್ ನನ್ನ ನೋಡಾಕತ್ತಿದ್ರು. ನಾನು ಒಬ್ಬಕ್ಕೆ ಇದ್ನಿ, ಅವ್ರು 60 ಸ್ಟೂಡೆಂಟ್ಸ್ ಇದ್ದರು. ಏನು ಟೀಚ್ ಮಾಡಬೇಕಾ, ಏನು ಹೇಳಬೇಕು ಅನ್ನೋದು ನನಗೆ ಟೆನ್ಷನ್ ಇತ್ತು. ಸೊ ಫಸ್ಟ್ 5-10 minutes ವಾಸ್ ದ ಟಫೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಅಷ್ಟು ಟೆನ್ಷನ್ ನನಗೆ ಯಾವಾಗೂ ಎದಕ್ಕೂ ಆಗಿಲ್ಲ, ಇವನ್ ನಾನು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದವನು. ಸೊ ಯಾವಾಗ ನಾನು ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ, ಅವ್ರ ಸ್ಟೂಡೆಂಟ್ಸದ ಫೇಶಿಯಲ್ ಎಕ್ಸ್ಪ್ರೆಷನ್ ನಾನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಕತ್ತೈತೋ ಇಲ್ಲೋ, ಬಿಕಾಸ್ ಎಂಡ್ ಆಫ್ ದ ಡೇ ದ ಟೀಚರ್ಸ್ ವರ್ಕ್ ಈಸ್ ಟು ಮೇಕ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್. ಸೊ ನಮ್ಮ ಕಡೆ ಏನು ನಾಲೆಜ್ ಇರತ್ತಲ್ಲ ಅದನ್ನು ನಾವು ಶೇರ್ ಮಾಡಬೇಕು, ದಟ್ ಟು ಇನ್ ಅಂಡರ್ಸ್ಟ್ಯಾಂಡೇಬಲ್ ವೇ. ಸೊ ಯಾವಾಗ ಅವ್ರ ಫೇಸ್ ಒಳಗೆ ನಾನು ನೋಡಿದ್ನಲ್ಲ, ಲೈಕ್ ಯಾಕಂದ್ರೆ ನಾನು ಮೊದಲೇ ಹಿಡ್ದಾಗಿತ್ತು ಟೀಚಿಂಗ್ ಈಸ್ ಮೈ ಪ್ಯಾಷನ್ ಅನ್ನೋದಿತ್ತು ನನಗೆ. ಬಟ್ ನಾನು ಹೌ ಗುಡ್ ಐ ಆಮ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅದು. ಸೊ ಯಾವಾಗ ಸ್ಟೂಡೆಂಟಿಗೆ ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ, ದೆನ್ ಐ ರಿಯಲೈಸ್ಡ್ ಎಸ್, ಸೊ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಸೊ ಐ ಆಮ್ ಇನ್ ದ ರೈಟ್ ಡೈರೆಕ್ಷನ್. ಸೊ ಅದಂದು ಟ್ರಸ್ಟ್ ಬಿಲ್ಡ್ ಆಯ್ತು ನನಗೆ. ಸೊ ಇವತ್ತು ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿದ್ನಂದ್ರೆ ಅವತ್ತು ಹೆಂಗೆ ನಂದು ಹಾರ್ಟ್ ಬೀಟ್ ಫಾಸ್ಟ್ ಇದ್ದು ಅಲ್ಲ, ಈಗೂ ನನಗೆ ಹಂಗೆ ಅನ್ಸಕತ್ತೈತಿ. ಸೊ ಒಂದೊಂದು ಮೂಮೆಂಟ್ಸ್ ಲೈಫ್ ಒಳಗೆ ಹಂಗೆ ಉಳಿದು ಬಿಡ್ತಾವ. ದೇ ಆರ್ ಲೈಕ್ ರಿಯಲಿ ವೆರಿ ಗುಡ್ ಮೆಮರಿ ಆ್ಯಂಡ್ ದೇ ಪುಷ್ ಅಸ್ ಫಾರ್ವರ್ಡ್ ಇನ್ ಅವರ್ ಲೈಫ್. ಸೊ ಬೆಳಗಾವ್ದಾಗ ನಾನು ವರ್ಕ್ ಮಾಡಿದ ತಕ್ಷಣ ಐ ಜಾಯಿಂಡ್ ಆಸ್ ಅ ಪ್ರೊಫೆಸರ್ ಇನ್ RV ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್. ಸೊ ಅಲ್ಲಿನೂ ಐ ಯೂಸ್ ಟು ಟೀಚ್ PG ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಆಸ್ UG ಸ್ಟೂಡೆಂಟ್ಸ್. ಸೊ ಅಗೇನ್ ಮೈ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ಡ್. ಆಮೇಲೆ ದೆನ್ ಐ ಸ್ಟಾರ್ಟೆಡ್ ಬಿಲ್ಡಿಂಗ್ ಆ್ಯನ್ ಆ್ಯಪ್ ಆನ್ ಗೇಟ್ ಎಕ್ಸಾಮ್. ಸೊ ಅಲ್ಲಿ ನನಗೆ ಸ್ಟೂಡೆಂಟ್ಸು ಹೆಲ್ಪ್ ಮಾಡಿದರು ಭಾಳ ಜನ. ದೆನ್ ದಟ್ ಟೈಮ್ ವೆನ್ ವಿ ವರ್ ಡೆವಲಪಿಂಗ್ ಆ್ಯಪ್, so then I realized, okay, I should do something on my own. But I know teaching is my passion. So ಏನು ಮಾಡಲಿ ಅಂತಂದ it took me around 4 to 5 years to decide what exactly I want in my life. ಸೊ ಇದನ್ನು ಯಾಕೆ ನಾನು 4 to 5 years ನಿಮ್ಗಂತ ಹೇಳಕತ್ತೇನೆ ಅಂದ್ರೆ, ಸೊ ನೀವು ಈಗ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರ್ತೀರಿ. ಸೊ 1 year 2 year ಟ್ರೈ ಮಾಡಿದ ಮೇಲೆ ಪೇಷನ್ಸ್ ಲಾಸ್ ಮಾಡಿಕೊಂಡು ಬಿಟ್ಬಿಡ್ತೀರಿ. ಹಂಗಲ್ಲ, ಬಿಕಾಸ್ ಆನ್ ಆ್ಯನ್ ಎವ್ರೇಜ್ ನಾವು ಕನ್ಸಿಡರ್ ಮಾಡಿದ್ವಿ ಅಂದರೆ ಅಟ್ಲೀಸ್ಟ್ 60 years ಆದರೂ ಬದುಕ್ತೀವಿ ಗಾಡ್ಸ್ ಗ್ರೇಸ್ನಿಂದ. ಸೊ ಆ ಟೈಮ್ ಒಳಗೆ ಒಂದು 4-5 years ನಾವು ಟ್ರೈ ಮಾಡಿದ್ವಿ ಅಂದ್ರೆ ರೆಸ್ಟ್ ಆಫ್ 40 or 35 years ಆಫ್ ಅವರ್ ಲೈಫ್, ಸೊ ನಮಗೆ ಏನು ಬೇಕನ್ನೋದು ನಮಗೆ ಮಾಡೋಕ್ಕೆ ಸಿಗ್ತೈತಿ. ಇಲ್ಲಾಂದ್ರೆ 35 of our years ಆಫ್ ಅವರ್ ಲೈಫ್ ನಮಗೆ ಏನು ಮಾಡಬೇಕನ್ನೋ ಸಿಗ್ಲಾರ್ದ ವಾಟ್ ಎವರ್ ಹ್ಯಾಪನ್ಸ್ ವಿ ಜಸ್ಟ್ ಕೀಪ್ ಡೂಯಿಂಗ್. ಸೊ ಅದರ ಸಂಬಂಧ ಒಂದು ಪೇಷನ್ಸ್ ಇರಲಿ, ದಟ್ಸ್ ವೈ ಐ ಶೇರ್ ದಿಸ್ ಎಕ್ಸಾಂಪಲ್ ಟು ಯು. ಸೊ ಆ ಜರ್ನಿ ಒಳಗೆ ಆ್ಯಸ್ ಐ ಟೋಲ್ಡ್ ಯು, ಐ ರಿಯಲೈಸ್ಡ್ ಐ ಶುಡ್ ಡೂ ಸಮಥಿಂಗ್ ಆನ್ ಮೈ ಓನ್ ಅಂತಂದ. ದೆನ್ ಐ ಕೇಮ್ ಅಕ್ರಾಸ್ ಮೈ ಫ್ರೆಂಡ್ಸ್ ಡಿಸ್ಕಸಿಂಗ್, ಓಕೆ, ಆ್ಯಂಡ್ ಐ ಡಿಸ್ಕಸ್ಡ್ ವಿತ್ ಸಮ್ ಆಫ್ ದ ಸ್ಟೂಡೆಂಟ್ಸ್, ಗೇಟ್ ಆಸ್ಪಿರೆಂಟ್ಸ್, ಎವ್ರಿಥಿಂಗ್. ದೆನ್ ಐ ರಿಯಲೈಸ್ಡ್, ಓಕೆ, ಕರ್ನಾಟಕ ಒಳಗೆ ಒಂದು ಸಿವಿಲ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಬೇಕು ಅಂತಂದ. ದೆನ್ ದ್ಯಾಟ್ ಈಸ್ ಹೌ ಐ ಸ್ಟಾರ್ಟೆಡ್. ಸೊ ಬಟ್ ಟು ಬಿ ಫ್ರ್ಯಾಂಕ್, ಐ ಸ್ಟಾರ್ಟೆಡ್ ಇಟ್ ಆಸ್ ಗೇಟ್ ಇನ್ಸ್ಟಿಟ್ಯೂಟ್. ಸೊ ನಾನು ಗೌರ್ಮೆಂಟ್ ಎಕ್ಸಾಮ್ ಅಂತ ಸ್ಟಾರ್ಟ್ ಮಾಡಿರಲಿಲ್ಲ, ಗೇಟ್ ಎಕ್ಸಾಮ್ ಅಂತ ಸ್ಟಾರ್ಟ್ ಮಾಡಿದ್ನಿ. Then I realized, okay, let's do. Then I got to know some of the students, they were really trying for government exams. So that's how I shifted towards the government exams. So avaga gate exam annodunu that was going fine, but gate exam hangayta, it is pan India. ಬಟ್ ಕರ್ನಾಟಕ ಒಳಗೆ ಯಾವುದೂ ಇನ್ಸ್ಟಿಟ್ಯೂಟ್ ಇಲ್ಲ ಅದರ ಸಂಬಂಧ ಸ್ಪೆಸಿಫಿಕಲಿ. ಯಾಕಂದ್ರೆ ನಾನು KLE ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಟೀಚ್ ಮಾಡಿದ್ನಿ.
ಆರ್ ವಿ ಒಳಗೆ ಟೀಚ್ ಮಾಡಿದ್ದೀನಿ ಆ್ಯಂಡ್ ಡೇ ಟು ಡೇ ಬೇಸಿಸ್ ಐ ವಾಸ್ ಡಿಸ್ಕಸಿಂಗ್ ವಿತ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ದೆನ್ ಐ ರಿಯಲೈಸ್ ಲೆಟ್ ಮೀ ಡೆಡಿಕೇಟ್ ಕಂಪ್ಲೀಟ್ಲಿ ಆನ್ government exams. So then my colleague who is Anchit sir from IIT Delhi, I told you we started with the 2 faculties at that. So it was me and it was him. So he trusted me 8 years ago and came all the way from North India to Belgaum and he settled there. Just trusting me and trusting on my dreams. Yes, iki eno ಒಂದು ಮಾಡಬಹುದು ಇಷ್ಟಕ್ಕೆ ಕಾನ್ಫಿಡೆಂಟ್ ಅದ ಅಂದ್ರೆ ಬಿಕಾಸ್ ಐ ವಾಸ್ ರಿಯಲಿ ಮ್ಯಾಡ್ ದಟ್ ಟೈಮ್. ನಾನು ಮಾಡಬೇಕಂದ್ರೆ ಮಾಡಬೇಕು ಆ್ಯಂಡ್ ಐ ವಾಸ್ ವರ್ಕಿಂಗ್ ಲೈಕ್ ಎನಿಥಿಂಗ್. ಸೊ ನೀವು ಬಿಲೀವ್ ಮಾಡ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಐ ಯೂಸ್ ಟು ಗೋ ಟು ಇನ್ಸ್ಟಿಟ್ಯೂಟ್ ಆ್ಯಟ್ ಮಾರ್ನಿಂಗ್ 8:30 ಆ್ಯಂಡ್ ಕಮ್ ಬ್ಯಾಕ್ ಆ್ಯಟ್ 9 o'clock. ಯಾಕಂದ್ರೆ ನಮ್ಮದು ಆಫ್ಲೈನ್ ಕ್ಲಾಸಸ್ ಇತ್ತು. ಈವ್ನಿಂಗ್ 5:30 to 8:30 ನಮ್ಮದು ಆಫ್ಲೈನ್ ಕ್ಲಾಸ್. ಕಾಲೇಜ್ ಮುಗಿಸಿದ ತಕ್ಷಣ ಸ್ಟೂಡೆಂಟ್ಸ್ ಬರ್ತಿದ್ರು. ಸೊ 8:30 to 8:30 ವರ್ಕ್ ಮಾಡ್ತಿದ್ನಿ ವಿತ್ ನೋ ಟಯರ್ಡ್ನೆಸ್, ನಥಿಂಗ್. ಐ ಯೂಸ್ ಟು ಬಿ ಸೋ ರಿಲ್ಯಾಕ್ಸ್, ಸೋ ಹ್ಯಾಪಿ. ಯಾಕಂದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ನನಗೆ ಏನು ಮಾಡಬೇಕನ್ನೋದು ನನಗೆ ಸಿಕ್ಕಿತ್ತು ಆ ಮೊಮೆಂಟ್. ಸೊ ಐ ವಾಂಟೆಡ್ ಟು ಡೂ ದ್ಯಾಟ್ ಆ್ಯಂಡ್ ಆಲ್ಸೋ ಐ ವಾಂಟೆಡ್ ಟು ಪ್ರೂವ್ ದಿಸ್ ಟು ಮೈ ಫ್ಯಾಮಿಲಿ ಆ್ಯಸ್ ವೆಲ್ ಆ್ಯಸ್ ಮೈ ಸೆಲ್ಫ್. ಎಸ್, ನಾನೇನು ಅಂದ್ಕೊಂಡಿದ್ನಿ ಅದು ನನಗೆ ಮಾಡೋಕ್ಕೆ ಸಿಕ್ತು ಅಂತ. ಸೊ ಇದು ನಮ್ದು ಇನ್ಸ್ಟಿಟ್ಯೂಟ್ ಸಕ್ಸಸ್ಸು ಅಥವಾ ನನ್ನ ಸಕ್ಸಸ್ ಹಿಂದೆ ದೇರ್ ಈಸ್ ಲಾಟ್ ಆಫ್ ಲೈಕ್ ಬಿಹೈಂಡ್ ಸ್ಟೋರೀಸ್, ಬಿಹೈಂಡ್ ಸ್ಯಾಕ್ರಿಫೈಸಸ್ ಆ್ಯಸ್ ವೆಲ್. ಮೈ ಫ್ಯಾಮಿಲಿ ಸಪೋರ್ಟ್, ಮೈ ಹಸ್ಬೆಂಡ್ ಸಪೋರ್ಟ್, ಮೈ ಕಿಡ್ಸ್ ಸಪೋರ್ಟ್. ಸೊ ಮೈ ಕಿಡ್ಸ್ ವೇರ್ ಜಸ್ಟ್ 2 and 5 year old ದಟ್ ಟೈಮ್. ಸೊ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಬಿಟ್ಟು ಐ ವಾಸ್ ದೇರ್ ಇನ್ ಇನ್ಸ್ಟಿಟ್ಯೂಟ್ ಹೋಲ್ ಡೇ. ಬಂದ ತಕ್ಷಣ ಅಗೇನ್ ನೆಕ್ಸ್ಟ್ ಡೇ ಕ್ಲಾಸಸ್ ಪ್ರಿಪ್ರೇಷನ್. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಅದನ್ನು ನಾನು ಇವತ್ತು ಥಿಂಕ್ ಮಾಡಿದ್ದೆ ಅಂದ್ರೆ, ಇವತ್ತೇನಾರು ನನಗೆ ಅಪಾರ್ಚುನಿಟಿ ಸಿಕ್ತಿತ್ತಂದ್ರೆ ನಾನು ಈ ಥರ ವರ್ಕ್ ಮಾಡಿ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಇನ್ಸ್ಟಿಟ್ಯೂಟ್ ಅಂದ್ರೆ, ಐ ಕ್ಯಾನ್ ನಾಟ್ ಟ್ರಸ್ಟ್ ದ್ಯಾಟ್, ಐ ಕ್ಯಾನ್ ನಾಟ್ ಬಿಲೀವ್. ನನಗೆ ಆಕ್ಕೈತೋ ಇಲ್ಲೋ ಅಂತ ಈಗ ಅನ್ಸೋದಿಲ್ಲ. ಬಟ್ ಆ ಮೂಮೆಂಟ್ ಒಳಗೆ ಎವ್ರಿಥಿಂಗ್ ವಾಸ್ ಬ್ಲ್ಯಾಂಕ್ ಟು ಮೀ. ಜಸ್ಟ್ ಟೀಚಿಂಗ್ ಆ್ಯಂಡ್ ವಾಟ್ ಐ ಹ್ಯಾವ್ ಟು ಡೂ, ಅದು ಒಂದೇ ನಂದು ಗೋಲ್ ಇತ್ತು, ಅದು ಒಂದೇ ಫೋಕಸ್ ಇತ್ತು. ದ್ಯಾಟ್ಸ್ ಹೌ ಐ ಸ್ಟಾರ್ಟೆಡ್. ಸೊ ಈ ಜರ್ನಿ ಒಳಗೆ ನಾವು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಎವ್ರಿ ಸ್ಟೂಡೆಂಟ್ ನಮ್ಮ ಇನ್ಸ್ಟಿಟ್ಯೂಟ್ ಒಳಗೆ ಬಂದಿದ್ದು ಫಾರ್ ಎನ್ಕ್ವೈರಿ. ಎವ್ರಿ ಫೋನ್ ಕಾಲ್ ಈಸ್ ದಿಸ್ ಸ್ಯಾನ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಅದು ಕೇಳಿದ್ದು. ಯಾಕಂದ್ರೆ ನಾವು ಎಷ್ಟೋ ಡೇಸ್ ವೇಟ್ ಮಾಡಿದ್ವಿ ಸ್ಟೂಡೆಂಟ್ಸ್ ಎನ್ಕ್ವೈರೀಸ್ ಬರೋಕ್ಕೆ. ಅವ್ರು ಅಡ್ಮಿಷನ್ ಮಾಡ್ಕೋತಾರೋ ಇಲ್ಲೋ ದ್ಯಾಟ್ ಈಸ್ ಸೆಕೆಂಡ್ರಿ. ಅಟ್ಲೀಸ್ಟ್ ಒಂದು ಅಥವಾ ಕಾಲ್, ಇವತ್ತು ಒಂದು ಕಾಲ್ ಬಂದೈತಿ ಇಲ್ಲ, ವೀಕ್ಸ್ ಟುಗೆದರ್ ಒಂದು ಎನ್ಕ್ವೈರೀಸ್ ಬರ್ತಿರಲಿಲ್ಲ. ಸೊ ಪೇಷನ್ಸ್, ಸ್ಯಾಕ್ರಿಫೈಸ್, ಇಲ್ಲ ಲೆಟ್ ಮಿ ಡೂ. ಸೊ ಐ ಡೆಡಿಕೇಟೆಡ್ ಕಂಪ್ಲೀಟ್ಲಿ 1 year ಇಂಟು ದಿಸ್ ವಿತ್ ನೋ ಅದರ್ ಎಕ್ಸ್ಟ್ರಾ ವರ್ಕ್. ಒಂದು ಫೆಸ್ಟಿವಲ್ಸ್ ಇಲ್ಲ, ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಇಲ್ಲ, ನೋ ಮ್ಯಾರೇಜಸ್, ನಥಿಂಗ್. ಜಸ್ಟ್ ವರ್ಕ್ ಫಾರ್ whole year. And luckily we got PWD notification during that time. And I still remember now 18th August ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ಯೂ ಡೇಸ್ ಬಿಫೋರ್ ಇಬ್ಬರು ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಐ ಡಿಸ್ಕಸ್ಡ್ ವಿತ್ ದೋಸ್ ಸ್ಟೂಡೆಂಟ್ಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ದ ಇನ್ಸ್ಟಿಟ್ಯೂಟ್. ಇನ್ನೂ ನಾವು ಓಪನ್ನು ಮಾಡಿರಲಿಲ್ಲ ಅವಾಗ. ದೇರ್ ವಾಸ್ ನೋ ಸ್ಪೇಸ್ ಫಾರ್ ಮೀ ಟು ಸ್ಟಾರ್ಟ್ ದ ಇನ್ಸ್ಟಿಟ್ಯೂಟ್. ಐ ವಾಸ್ ಲುಕಿಂಗ್ ಫಾರ್ ದ ಸ್ಪೇಸಸ್. ಸೊ ಎವ್ರಿಥಿಂಗ್, ಒಂದು ವೈಟ್ ಬೋರ್ಡ್, ಒಂದು ಬೆಂಚ್, ಎವ್ರಿಥಿಂಗ್. ಸೊ ಇವನ್ ಲೈಕ್ ನಾವು ಸ್ವೀಪ್ ಮಾಡ್ತಿದ್ದೀವಿ, ನಾವು ಮಾಪ್ ಮಾಡ್ತಿದ್ದೀವಿ. ಐ ಚೆರಿಶ್ ದ್ಯಾಟ್ ಆ್ಯಂಡ್ ಐ ಫೀಲ್ ಸೋ ಗುಡ್. ಸೊ ಇವತ್ತು ನಾನು ಒಂದು ಹೆಡ್ ಆಫ್ ಇನ್ಸ್ಟಿಟ್ಯೂಟ್ ಇರೋದು ಅವಾಗಿಂದ ಅದು ಮಾಡಿದ್ದು. ದಿಸ್ ಜರ್ನಿ ಏನದಾವಲ್ಲ, ಸ್ಮಾಲ್ ಸ್ಟೆಪ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಮ್ಯಾಟರ್ಸ್ ಅ ಲಾಟ್ ವೆನ್ ಇಟ್ ಟೇಕ್ಸ್ ಯು ಟು ದ ಲಾಂಗ್ ಜರ್ನಿ ಆ್ಯಂಡ್ ಟುವರ್ಡ್ಸ್ ದ ಸಕ್ಸಸ್. ಸೊ ಅದರ ಸಂಬಂಧ ನಾವು ಯಾವಾಗ ಫೇಲ್ ಅವಾಗ ಅನ್ನಿಸ್ತಿತ್ತು ಎವ್ರಿ ಮೊಮೆಂಟ್. ಎವ್ರಿ ನೈಟ್ ಐ ಯೂಸ್ ಟು ಫೀಲ್ ಡೌನ್. ಯಾಕಂದ್ರೆ can you believe like 4 to 6 months we taught only for 2 students. So then it was a question of survival. Nadititto illo institute. So every night I used to feel like let me give up, this is not for me. Ella dreams ankondanga agudil pratyobbargunu. Maybe I am in that journey, I am in that boat. So ನಾನು ಅಂದ್ಕೊಂಡಿದ್ನಿ ಎಸ್ ಐ ವಿಲ್ ಡೂ ಸಮಥಿಂಗ್ ಅದು. ಬಟ್ ನನ್ನ ಕಡೆ ಆಗವಲ್ತೇನೋ ಈಗ, ಯಾಕೆ ಅಡ್ಮಿಷನ್ಸ್ ಆಗವಲ್ಲು, ಯಾಕೆ ಸ್ಟೂಡೆಂಟ್ಸ್ ಟ್ರಸ್ಟ್ ಮಾಡವಲ್ರು. ಸೊ ದ್ಯಾಟ್ ಕ್ವಶನ್ ವಾಸ್ ಹಾಂಟಿಂಗ್. ಸೊ ನಾನು ಹೇಳಿದ್ನಲ್ಲ 2019 ಒಳಗೆ ಅದು PWD ನೋಟಿಫಿಕೇಷನ್ ಬಂತು. ಆಮೇಲೆ ಎಕ್ಸಾಮೂ ಆಯಿತು. ದೆನ್ ವಿ ಸ್ಟಾರ್ಟೆಡ್ ಗೆಟಿಂಗ್ ಸ್ಟೂಡೆಂಟ್ಸ್. ಆ್ಯಂಡ್ ನಾವು ಫಸ್ಟ್ 2 ಸ್ಟೂಡೆಂಟ್ಸ್ ಏನು ಜಾಯ್ನ್ ಆಗಿದ್ದಾರೆ ಅಂತ ಹೇಳಿಲ್ಲ, ಅದ್ರೊಳಗೆ ಒಬ್ಬರು ಸ್ಟೂಡೆಂಟು PWD AE ಆಗಿ ವಿದಿನ್ 10 ರ್ಯಾಂಕ್ಸ್ ಒಳಗೆ, ಫಸ್ಟ್ ಟು 10 ಸಿಂಗಲ್ ಡಿಜಿಟ್ ರ್ಯಾಂಕ್ ಒಳಗೆ ಅವ್ರು ಸೆಲೆಕ್ಟ್ ಆದರು. ಸೊ ಅವಾಗ ಒಂದು ಟ್ರಸ್ಟ್ ಬಿಲ್ಡ್ ಆಯಿತು. ಅದ್ರ ಜೊತೆ WRD HK ಎಕ್ಸಾಮು ಆಗಿತ್ತು AE. ಸೊ ಹಿ ವಾಸ್ ಅವರ್ 3rd ಸ್ಟೂಡೆಂಟ್ ಫ್ರಮ್ ಗುಲ್ಬರ್ಗಾ. ಸೊ ಆ್ಯಂಡ್ ಫಾರ್ ಹಿಮ್, ಅವರು ಒಬ್ಬರಿಗೇನ ನಾನು ಎಷ್ಟೋ ದಿವಸ ಟೀಚ್ ಮಾಡೀನಿ, ಓನ್ಲಿ ದ್ಯಾಟ್ ಸ್ಟೂಡೆಂಟ್. ಸೊ ಅವರು ಸೆಲೆಕ್ಟ್ ಆದರು. ದೆನ್ ಐ ರಿಯಲೈಸ್ಡ್ ಓಕೆ, ವಾಟ್ ಎವರ್ ವಿ ಆರ್ ಡೂಯಿಂಗ್ ಇಟ್ ಈಸ್ ಇನ್ ರೈಟ್ ಡೈರೆಕ್ಷನ್. ಫಸ್ಟ್ ಅದೊಂದು ಟ್ರಸ್ಟ್ ಬರಬೇಕು, ಬಿಕಾಸ್ ಆಲ್ವೇಸ್ ರಿಸಲ್ಟ್ ಮ್ಯಾಟರ್ಸ್.
ಅಡ್ಮಿಷನ್ಸ್ ಹೆಚ್ಚದು ಕಮ್ಮಿ ಅದು ದ್ಯಾಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಸೊ ಎಂಡ್ ಆಫ್ ದ ಡೇ ಸಕ್ಸಸ್ ಈಸ್ ಇಂಪಾರ್ಟೆಂಟ್, ಸ್ಟೂಡೆಂಟ್ ಸಕ್ಸಸ್ ಈಸ್ ಇಂಪಾರ್ಟೆಂಟ್. ಸೊ ಯಾವಾಗ ಅವ್ರು ಸಿಲೆಕ್ಟ್ ಆದರು, ಅವ್ರು ಫೀಡ್ಬ್ಯಾಕ್ ಕೊಟ್ಟರು, ದೆನ್ ಐ ಗಾಟ್ ಕಾನ್ಫಿಡೆನ್ಸ್ ಇನ್ ಮೀ. ಎಸ್ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಸೊ ದ್ಯಾಟ್ಸ್ ಹೌ ವಿ ಸ್ಟಾರ್ಟೆಡ್ ದ್ಯಾಟ್ ಕಾನ್ಫಿಡೆನ್ಸ್. ಸೊ ನೀವು ಏನು ನಮಗೆ ಟ್ರಸ್ಟ್ ಮಾಡಿದಾರಲ್ಲ, ದ್ಯಾಟ್ ಟ್ರಸ್ಟ್ ಈಸ್ ಡ್ರೈವಿಂಗ್ ಮೀ ಟಿಲ್ ಟುಡೇ. ಆ್ಯಂಡ್ ಇವನ್ ಟುಡೇ ಐ ಆಮ್ ವರ್ಕಿಂಗ್ ವಿತ್ ದ ಸೇಮ್ ಪ್ಯಾಷನ್ ವಿಚ್ ಐ ವರ್ಕ್ಡ್ 8 years ಅಗೋ. ಸೊ ಈ 8 years ಒಳಗೆ ನಾನು ಇನ್ನೂ ನಂದು ವರ್ಕ್ ಎಫರ್ಟ್ಸ್ ಜಾಸ್ತಿ ಮಾಡೀನಿ, ಕಮ್ಮಿ ಅಂತೂ ಏನೂ ಮಾಡಿಲ್ಲ. 24/7 ವಿ ವರ್ಕ್, ನೋ ಸ್ಯಾಟರ್ಡೇಸ್, ನೋ ಸಂಡೇಸ್, ನೋ ಹಾಲಿಡೇಸ್, ನೋ ಫೆಸ್ಟಿವಲ್ಸ್, ನಥಿಂಗ್. ಯಾಕಂದ್ರೆ ವೆನ್ ಎವರ್ ವಿ ಆರ್ ಡೂಯಿಂಗ್ ಸಮಥಿಂಗ್ ಐ ವಾಂಟ್ ರಿಲ್ಯಾಕ್ಸ್ ಫಾರ್ ದಿಸ್ ದ್ಯಾಟ್ ಅಂದ್ರೆ ಆಗೋದಿಲ್ಲ. ಎಸ್ ಡೆಫಿನೆಟ್ಲಿ ಐ ವಿಲ್ ಟೇಕ್ ಸಮ್ ಟೈಮ್ ಫಾರ್ ಮೀ, ಬಟ್ ಅಲಾಂಗ್ ವಿತ್ ದ್ಯಾಟ್ ದ ಇನ್ಸ್ಟಿಟ್ಯೂಟ್ ವರ್ಕ್ ಏನಿರ್ತೈತಲ್ಲ, ವೇರ್ ಎವರ್ ಐ ಆಮ್, ದ್ಯಾಟ್ ವಿಲ್ ಬಿ ರನ್ನಿಂಗ್ ಬ್ಯಾಕ್ ಆಫ್ ಇನ್ ಮೈ ಮೈಂಡ್ ಆಲ್ ದ ಟೈಮ್. 24/7 ಅದು ನನ್ನ ಮೈಂಡ್ ಒಳಗೆ ಇರ್ತೈತಿ. ಸೊ ಹಂಗೆ ಇರೋದಿಂತ್ರ ನಾವು ಒಂದು ಸಕ್ಸಸ್ ಅನ್ನೋದು ಒಂದು ನಾವು ಅಚೀವ್ ಮಾಡ್ತೀವಿ. ಸೊ ಯಾವಾಗ ಜೂನಿಯರ್ಸ್ ಕಾಲ್ ಮಾಡ್ತಾರೋ, ನಮ್ಮ ಸೀನಿಯರ್ ರೆಕಮೆಂಡ್ ಮಾಡಿದರು, ನಮ್ಮ ಫೈನಲ್ ಇಯರ್ ಸೀನಿಯರ್, MTech ಸೀನಿಯರ್ ರೆಕಮೆಂಡ್ ಮಾಡಿದ್ರು ಅಂತ, ಸಕ್ಸಸ್ ಆದ ಸ್ಟೂಡೆಂಟ್ಸ್ ಅವ್ರು ತಮ್ಮ ಫೆಲೋ ಜೂನಿಯರ್ಸಿಗೆ ರೆಕಮೆಂಡ್ ಮಾಡ್ತಾರೆ. ಪೇರೆಂಟ್ಸ್, ಎಷ್ಟೋ ಪೇರೆಂಟ್ಸ್ ನಂದು ವೀಡಿಯೋ ನೋಡ್ತಿರ್ತಾರೆ, ಅವ್ರ ಮಕ್ಕಳು ನೋಡ್ತಿರೋದಿಲ್ಲ, ಅವ್ರು ನೋಡ್ತಿರ್ತಾರೆ, ಮೇಡಮ್ ನಾನು ನಿಮ್ಮ ವೀಡಿಯೋಸ್ ಫಾಲೋ ಮಾಡ್ತೇನೆ ರೀ, ನಾನು ನನ್ನ ಮಗ ಕ್ಲಾಸಿಗೆ ಜಾಯಿನ್ ಮಾಡ್ಬೇಕಂತನು. ಸೊ ಎಷ್ಟೋ ಜನ ಆಲ್ರೆಡಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಒಳಗೆ ವರ್ಕ್ ಮಾಡ್ತಿರ್ತಾರೆ, ಅವ್ರು ತಮ್ಮ ಮಕ್ಕಳಿಗೆ ಹಾಕ್ತಾರೆ. ಸೊ ದ್ಯಾಟ್ ರೀಚ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಸೊ ದ್ಯಾಟ್ ಈಸ್ ದ ಟ್ರೂ ಸಕ್ಸಸ್ ಫಾರ್ ಮೀ. ಸೊ ಅದರ ಸಂಬಂಧ ವಾಟ್ ಎವರ್ ದ ಟ್ರಸ್ಟ್ ಯು ಆರ್ ಡೂಯಿಂಗ್, ಸೊ ಕೀಪ್ ಕಂಟಿನ್ಯೂಯಿಂಗ್ ವಿತ್ ದ್ಯಾಟ್. And whatever it's the 8 years of institute, this is not an end. So this is an endless journey, this is the endless path, and this is the endless dedication as well as guidance. And even my kids say that we grew up seeing Sandpoint grow. So that memory is what my kids have, because when I left working in an engineering college, it was because of my personal reasons. So when I discuss with my son saying I left the job because of you ಅಂತ ಹೇಳಿದ ಕೂಡಲೇ, ದೆನ್ ಹಿ ಸೇಸ್ ನಾವು ಆಲ್ಸೋ ನಂದಿಂತ್ರಣ ನಿಂದು ಇನ್ಸ್ಟಿಟ್ಯೂಟ್ ಅನ್ನೋದಾಯಿತು ಅಂತಂದು. ಸೊ ಒನ್ ಡಿಸಿಷನ್, ಒನ್ ಮೂಮೆಂಟ್, ಅದು ತೊಗೊಂಡಿದ್ದ ನೆಗೆಟಿವ್ ಅಥವಾ ಪಾಸಿಟಿವ್ ಇರಲಿ, ಅದನ್ನು ಪೇಷನ್ಸ್ಲಿ ಕಂಟಿನ್ಯೂ ಮಾಡಬೇಕು ನಾವು, ವಿದೌಟ್ ಬ್ರೇಕಿಂಗ್ ಇಟ್. ಪರ್ಸೀವರೆನ್ಸ್ ಅಂತ ಕರಿತೀವಿ ನಾವು. ಗಿವಿಂಗ್ ಅಪ್ ಈಸ್ ವೆರಿ ಈಸಿ, ವೆರಿ ಈಸಿ. ವಿ ಕ್ಯಾನ್ ಗಿವ್ ಅಪ್ ಅಟ್ ಎನಿ ಮೂಮೆಂಟ್, ಎನಿ ಸೆಕೆಂಡ್. ಬಟ್ ಅದು ಏನು ಹರ್ಡಲ್ಸ್ ಬರ್ತಾವ, ಸ್ಟ್ರೆಚ್ ಯುವರ್ ಸೆಲ್ಫ್, ಪುಲ್ ಯುವರ್ ಸೆಲ್ಫ್, then that jump will take you to the long journey. So this is what I wanted to share, and keep trusting Sandpoint, and Sandpoint is because of you all. ಯಾಕಂದ್ರೆ ನಮ್ಮ ಬರೀ ಸಿವಿಲ್ ಇಂಜಿನಿಯರಿಂಗ್ ಎಷ್ಟೋ ಬ್ರಾಂಚ್ದವರು ಕಾಲ್ ಮಾಡ್ತಾರೆ, ಇಲೆಕ್ಟ್ರಿಕಲ್ ಐತೇನ್ರಿ, ಮೆಕ್ಯಾನಿಕಲ್ ಐತೇನ್ರಿ. ಐ ಥಿಂಕ್ ಆಫ್ ಎಕ್ಸ್ಪಾಂಡಿಂಗ್ ಟು ಅದರ್ ಬ್ರಾಂಚಸ್, ಬಟ್ ಅದನ್ನು ನಾನು ಮಾಡೋದಿಂತರ ನಂದು ವರ್ಕ್ ಡೈಲ್ಯೂಟ್ ಆಕೈತಿ, ಬಿಕಾಸ್ ನಾನು ಮೆಕ್ಯಾನಿಕಲ್ಗೂ ಫೋಕಸ್ ಮಾಡ್ಬೇಕು, ಇಲೆಕ್ಟ್ರಿಕಲ್ಗೂ ಫೋಕಸ್ ಮಾಡ್ಬೇಕಂತ. ಬಟ್ ಮೀ ಬೀಯಿಂಗ್ ಅ ಸಿವಿಲ್ ಇಂಜಿನಿಯರಿಂಗ್ ಟೀಚರ್, ನಾನು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಕಮ್ಯುನಿಟಿಗನ ಫೋಕಸ್ ಮಾಡ್ಬೇಕಂತಂದು ಡೆಡಿಕೇಶನ್ ಮಾಡಕತ್ತೀನಿ. ಸೊ ಐ ವಿಲ್ 100% assure you that this will be only dedicated to civil engineering community in the entire Karnataka. Okay, so this is what I wanted to share. I am very emotional. I am just getting the pictures in my mind of the first day looking for the institute. Benches ಎಲ್ಲ ಅದಾವೆ, ವೈಟ್ ಬೋರ್ಡ್ ಎಲ್ಲಿ ಸಿಗ್ತಾವೆ, ಮಾರ್ಕರ್ ಎಲ್ಲಿ ಸಿಗ್ತಾವೆ, everything, every work. So that journey I am feeling so good, so cherished. So maybe ನಿಮಗೂ ನಾನು ಶೇರ್ ಮಾಡಿದ ತಕ್ಷಣ ಇವನ್ ಯು ಆರ್ ಏಬಲ್ ಟು ರಿಮೆಂಬರ್. ಸೊ ನಿಮಗೂ ಏನಾರು ಡ್ರೀಮ್ಸ್ ಇತ್ತು, ವಾಟ್ ಎವರ್ ಅದರ್ ಡ್ರೀಮ್ಸ್ ಯು ಹ್ಯಾವ್, ನಿಮಗೆ ಏನೋ ಒಂದು ಮೋಟಿವೇಶನ್ ಬೇಕಾಗಿತ್ತು, ಮಾರಲ್ ಸಪೋರ್ಟ್ ಬೇಕಾಗಿತ್ತು, ಐ ಆಮ್ ದೇರ್. Sandpoint Institute is there. So just I am a call away or a WhatsApp message away. You can contact me anytime on 9916085858. So happy 8th anniversary to all of you, actually all the civil engineering community in Karnataka. All the very best.